ಏನು ಇಲ್ಲದಕ್ಕೆ ಬಂದಿ? ಇಲ್ಲಿ ಎದಕ್ಕೆ ಬಂದಾನೆ ಅಂತ ಗೊತ್ತಿಲ್ಲ ನಿನಗೆ? ಮಾಡೋದೆಲ್ಲ ಮಾಡಿ ಬೆಚ್ಚ ಒಳಗೆ ಕುಂತು ಬಿಟ್ಟಿಯೇನ? ಅಲ್ಲ ನಾಸ್ತಿ ನನ್ನ ಜೀವನ ಹಾಳು ಮಾಡಿಬಿಟ್ಟೆಲ್ಲ ನೀನು. ನಿನ್ನ ಜೀವನನ ನಾ ಯಾವಾಗ ಮಾಡಿ? ನೀವು ಹಾಳು ನೀ ಇನ್ನೂ ನಮ್ದು ನನ್ನ ಗಂಡಂದು ನಂದು ಬಾಳೆ ಹಾಳು ಮಾಡ್ದೇಕಿ ನೀನು. ನನಗಿದ್ದೊಬ್ಬ ಮಗಳನ್ನ ಕಸ್ಕೊಂಡೇಕಿ ನೀನು, ಅತಂತ್ರ ಮಾಡಿಟ್ಟೇಕಿ ನೀನು. ಏನು ಹೆಂಗ ನನ್ನ ಮಗಳಿಗೆ ಕಾಣ್ತಿದ್ದಿಲ್ಲ ಅಂದ್ರು ಪಾಪ ಇತ್ತು ಒಂದು ಪಾಡಿಗೆ ನಾ ಇಲ್ಲ ಮನ್ಯಾಗ ಒಂದು ಕೇಳಾಕಂತಿತ್ತು. ಅದನ್ನೂ ಎಲ್ಲ ಏನು ಸಹಿಸಕ್ಕಾಗಲಿಲ್ಲಲ್ಲ. ನಿಮ್ಮ ಮಣ್ಣಕ್ಕೆ ಕಟ್ಟಿ ಅದನ್ನ ಆ ಹುಡುಗಿನ ಒಂದು ಜೀವ ತಕ್ಕೊಳಂಗೆ ಮಾಡಿಟ್ಟೆ ಅಲ್ಲ. ಈಗೇನು ಏನು ನಿಂದು ರಾಡೆ ಅಂತ ಇಲ್ಲಿ ನಿಂತು ಮಾತಾಡಕ್ಕೆ ಹೋಗ್ಬೇಡ. ನಾ ಹೇಳಕತ್ತೇನೆ ಕೇಳು, ನಿಂದು ಏಟ ಕೆಲಸ ಅಷ್ಟೇ ಮಾಡ್ಬೇಕು ನೀನು. ಯಾರಷ್ಟೇ ಮಾಡ್ಬೇಕು? ಅಲ್ಲ ಅನಾಸ್ತಿ ನನ್ನ ಜೀವನ ಹಾಳು ಮಾಡಿಬಿಟ್ಟಲ್ಲ. ನನ್ನ ಗಂಡಗೆ ಇಲ್ಲ ಸಲ್ಲದ್ದೆಲ್ಲ ಹೇಳಿ ನೀನು. ಇಲ್ಲದ ಸಲ್ಲದ್ದ ನಾನ? ಅಯ್ಯೋ ದೇವ್ರೆ, ಇಲ್ಲದ ಸಲ್ಲದ್ದು ಹೇಳಕ್ಕೆ ನಂಗೆ ಏನು ತಲೆ ಕೆಟ್ಟದಂತ ಮಾಡಿಯ? ಅಯ್ಯೋ ತಾಯಿ, ನೀ ಇರೋದೇ ಹಂಗೆ ಅದನ್ನೇ ಹೇಳಿದ್ದು. ನಾನೇನು ಇಲ್ಲದ ಸಲ್ಲದ್ದು ಹೇಳೀನಿ? ನಂಗೆ ಅದು ಗೊತ್ತಾಗ್ವಲ್ತ. ನೀನು ಆ ನಾಗನಗೌಡನ ಜೊತೆ ಇರೋದೇನು ಸುಳ್ಳ? ಗೊತ್ತಪ್ಪ, ನೀ ಇರೋದು ಕರೆ, ಅದು ನನ್ನ ಕಿವಿಗೆ ಬಿದ್ದಿದ್ದು ಕರೆ. ಅದು ನಾನು ಸುಮ್ಮನೆ ನನ್ನ ಪಾಡಿಗೆ ನಾನು ನಿನ್ನ ಗಂಡನ ಮುಂದೆ ನಾ ಯಾವಾಗ ಹೇಳೀನಿ? ನಿನ್ನ ಗಂಡನ ಮಕ್ಕನೂ ನೋಡಲ್ಲ, ನಾ ಮಾತು ಆಡ್ಸಲ್ಲ. ಸುಮ್ಮನೆ ಇಲ್ಲದ ಸಲ್ಲದ್ದೆಲ್ಲ ಯೋಚನೆ ಮಾಡಕ್ಕೆ ಹೋಗ್ಬೇಡ. ಏನು ನಿನ್ನ ಗಂಡನ ಯಾ ನಾಯಿ ಮಾತಾಡ್ಸತ್ತಂತೇಳಿ ಹೇಳಕ್ಕೆ ಬಂದೀನಿ ನಾನು. ಕೇಳೋಗಿ ನಿನ್ನ ಗಂಡ ನಾ ಏನರ ಹೇಳೇ ನಾನು? ನನ್ನ ಗಂಡನ ನೀನು ಮಾತಾಡ್ಸಿಲ್ಲ, ಆದ್ರೆ ನನ್ನ ಗಂಡಗೆ ಸುದ್ದಿ ಗೊತ್ತಾಗಂಗೆ ಮಾಡಿ ನೀನು. ಯಾವಂಗ ರೊಕ್ಕ ಕೊಟ್ಟು ಅವ್ನು ಹೇಳು ಅಂತೇಳಿ ನಾಟಕ ಮಾಡಿ ಹೇಳ್ಸಿ ಹೌದಲ್ಲ? ನೀನು ಗರ್ತಿ ಅಲ್ಲ ಗರ್ತಿ. ನೀನು ಯಾಕೆ ಹೆದರ್ತಿ? ಬಿಡು ಪಾಪ, ಸುಳ್ಳಾದ್ರೆ ಸುಳ್ಳು ಹಾಕೋಲ್ದಕ್ಕ. ನೀನೆಲ್ಲ ಶೀಲವಂತಿವ ಸಗುಣ್ ಶೀಲವಂತಿ. ನೋಡ ಎಲ್ಲ ನಿನಗೆ ಗೊತ್ತಿದ್ದಿದ್ದೆ ಐತಿ. ನೋಡು ನಿನ್ನ ಮಗಳು ಸತ್ತಿದ್ದಕ್ಕೆ ಕಾರಣ ನಾ ಅಲ್ಲ. ಏನೋ ಒಂದು ಮದುವೆ ಅಂತ ಮಾಡ್ದಾದ್ರೆ ಅದು ನಮ್ಮವು ಹಿಂಗೆ ಎಡವಟ್ಟು ಮಾಡಿ ಇಡ್ತಾಳಂತ ನನಗೆ ಗೊತ್ತಿದ್ದಿಲ್ಲ. ನಿನ್ನ ಕೈ ಮುಗಿತೇನೆ, ನನ್ನ ಪಾಡಿಗೆ ಬದುಕಾಕ್ ಬಿಟ್ಟು ಬಿಡು, ನನ್ನ ಪಾಡಿಗೆ ಬಿಟ್ಟು ಬಿಡು. ನೋಡು, ನಾ ಇದ್ದಂಗೆ ಹೇಳ್ತೇನೆ. ನಾನು ಹೊರಗೊಂದು ಒಳಗೊಂದು ಮಾತಾಡೋಕ್ಕಾಗೋದಿಲ್ಲ. ಏನು ನಾನು ನಿನ್ನ ಪಾಡಿಗೆ ನಿನ್ನ ಬದುಕಾಕ ಬಿಡುವುದಿಲ್ಲ. ನನಗೆ ಯಾವ್ಯಾವ್ದ್ರಾಗ ಹೆಂಗೆ ಅವಕಾಶ ಸಿಗ್ತತೋ ಹಂಗಂಗೆ ನಿನ್ನ ಬಡ್ಯಾಕ ನೋಡ್ತೇನೆ ಹೊರತು ನಿನ್ನ ಪಾಡಿಗೆ ನಿನ್ನ ಬದುಕಾಕಂತರೂ ನಾನು ಬಿಡುವುದಿಲ್ಲ. ಯಾಕಂತಂದ್ರೆ ನಿನ್ನಿಂದ ನನಗೇನು ಸ್ವಲ್ಪ ಅವಮಾನ ಆಗಿಲ್ಲ. ಅವಮಾನ ತಟ್ಟಿಗೆ ಹೋಗ್ಲಿ, ನನ್ನ ಕರಳಿನ ಕುಡಿನ ತೀರ್ಕೊಂಡ್ಬಿಡ್ತಲ್ಲ. ನನ್ನ ಬಂಗಾರದಂಥ ಮಗಳು ಸತ್ತೋತಲ್ಲ. ನಿಮ್ಮವ್ವ ನೀನು ಸೇರ್ಕೊಂಡು ಮಾಟ ಮಾಡಿಸಿ ಹಂಗಾರ ನನ್ನ ಮಗಳನ್ನ ನಂಗೆ ತಂದು ಕೊಡು. ನಿನ್ನ ಪಾಡಿ ಬದುಕಕ್ಕೆ ನಾ ಬಿಡ್ತೇನೆ. ಏನಂತಿ? ನಿನ್ನ ಮಗಳನ್ನ ನಾನು ಹೆಂಗೆ ತಂದು ಕೊಡಕತ್ತಿ? ಅದು ಆತು ಓತು ಸತ್ತಕ್ಕೆ ಸತ್ಲು. ನೋಡು ಎಷ್ಟು ಸುಲಭಕ್ಕಂತಿ ಸತ್ತಕ್ಕೆ ಸತ್ಲು ಅಂತೇಳಿ ನೀನು ನಿನ್ನ ಗಂಡ ಜೊತೆಗೆ ಇದೀರಿ. ಈಗ ಜಗಳ ಮಾಡ್ಕೊಂಡ್ರೆ ಇನ್ನೊಟ್ಟತ್ತಿ ಕೂಡಿರ್ತೀರಿ ಏನ? ಆದ್ರೆ ನನ್ನ ಮಗಳು ಹೋದ್ಲಲ್ಲ ಕೈಲಾಸಕ್ಕೆ. ನಾನು ನನ್ನ ಗಂಡ ಇಲ್ಲಿ ಬೇಪಾರಿ ಆದಂಗೆ ಆಗ್ಯಾವ ಈ ಮನ್ಯಾಗ. ಅದು ಗೊತ್ತೈತೆ ನಿನಗೆ? ನಾಳೆ ನಾವು ಸತ್ಕಾಲಕ್ಕೆ ನಮ್ಮ ಆಸ್ತಿಗೆ ಯಾರು ದಿಕ್ಕ ಇಲ್ಲಂಗೆ ಆಗ್ಬಿಡ್ತು. ಬೇರೆ ಯಾರ್ದ ಮಕ್ಕಳು ದತ್ತು ತಗೊಳ್ಳೋ ಬಾಳೆ ಆಗೈತೆ ನಂದು. ಗೊತ್ತ ನಿನಗೆ? ಆ ಸಂಕಟನೂ ಯಾರ ಮುಂದೆ ಹೇಳಿ ನಾನು? ಅದನ್ನು ನಾ ಸತ್ರು ಮರ್ಯಾದಿಲ್ಲ. ಸತ್ತಾದರೂ ನೀನು ಕಾಡ್ತಾನೆ ಹೊರತು ಅದನ್ನು ನಾ ಮರ್ಯಾಕೆ ಸಾಧ್ಯನೇ ಇಲ್ಲ ಅಂತ ತಿಳ್ಕೊಂಬಿಡ. ಏನು ಸುಮ್ಮ ಬಿಡ್ತೇನಂತ ಮಾಡಿಯ? ಇದಿಷ್ಟು ನಿಂದ್ರದಿಲ್ಲ ಅಂತ ತಿಳ್ಕೊಂಬಿಡ. ಇನ್ನೂ ಏನೇನಕ್ಕ ತನ್ನ ಕೈಲಿ ಅಷ್ಟು ಹಾಳು ಮಾಡ್ತೇನೆ ನಿನ್ನ. ಏನು ಒಂದು ಕುರುಡು ಹುಡುಗಿಗೆ ಅನ್ಯಾಯ ಮಾಡಿದಲ್ಲ ನಿಮ್ಮ ಅಣ್ಣ. ಅನ್ಯಾಯ ಮಾಡಿ ಅವ ಅಂಗವಿಕಲ್ ಮಗು ಹುಡ್ತವಂಗ. ಆ ದೇವರು ನಾನು ಸುಮ್ಮನಿದ್ರು ದೇವ್ರು ಸುಮ್ಮನೆ ಇರ್ಬೇಕಲ್ಲ. ಅಂಗವಿಕಲ್ ಮಗು ಹುಡ್ತ. ಈಗೂ ನಿನಗೆ ಈ ಪರಿಸ್ಥಿತಿ ಬರೋಕೆ ಪೂರ ನಾನು ಕಾರಣ ಅಲ್ಲವಾ? ನಿನ್ನ ಗಂಡ ಮಾಡಬಾರ್ದು ಮಾಡಿ ಜೈಲಿಗೆ ಹೋಗಿದ್ದಕ್ಕೆ, ನೀನು ಹೋಗಿ ಅವನಂತೇಳಿ ಕೇಳ್ಕೊಂಡಿದ್ದಕ್ಕೆ, ಅವ ನಿನಗಂತ ಶರತ್ತು ಹಾಕಿದ್ದಕ್ಕೆ, ನೀನು ಅವ್ನ ಜೋಡಿ ಇದ್ದಿದ್ದಕ್ಕೆ ನನಗೆ ಅದನ್ನೊಂದು ಹೇಳಕ್ಕೆ ಅವಕಾಶ ಸಿಕ್ಕತ್ತಷ್ಟೆ. ನೀ ನೋಡಿದ್ರೆ ಆಗಿದ್ದಕ್ಕೆಲ್ಲ ನಾನೇ ಕಾರಣ ಅನ್ನಂಗೆ ಮಾತಾಡ್ತೀಯಲ್ಲ. ನಾನೇನು ಹೋಗಂದಿದ್ನಿ ಕೇಳಂದಿದ್ನಿ, ನಿನ್ನ ಗಂಡಗ ಅಂತ ತಪ್ಪು ಮಾಡಂದಿದ್ನಿ, ಜೈಲಿಗೆ ಹೋಗಿ ಕುಂದ್ರಂದಿದ್ನಿ. ಯಾವುದ್ರಾಗೂ ನನ್ನ ಪಾತ್ರ ಇಲ್ಲ. ಏನ ನಾ ಮಾತೂ ಆಡಿಲ್ಲ. ನಾನು ಬರೀ ಆಗಿದ್ದನ್ನು ನಿನ್ನ ಗಂಡನ ಮುಂದೆ ಹೇಳಿದ್ದಷ್ಟೇ. ಅಷ್ಟು ಬಿಟ್ಟರೆ ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಸುಮ್ಮನೆ ಹಾಗೆಲ್ಲ ವಿಚಾರ ಮಾಡ್ಕೊಂಡು ಮತ್ತೆ ಆಗಿದ್ದೆಲ್ಲ ನನ್ನಿಂದ ನಾನು ತಿಕ್ಕಿಕೊಂಡು ನೀನು ನಾ ಬರೀ ಹೇಳಿಸಿದ್ದಷ್ಟೇ. ಅಷ್ಟು ಬಿಟ್ಟರೆ ನನಗೆ ಯಾವುದು ಗೊತ್ತಿಲ್ಲ. ಎಲ್ಲ ದೇವರೇ ಮಾಡ್ತಾ ಇದ್ದಾನೆ ನಿಮಗೆ. ನಿಮ್ಮ ಅಣ್ಣನ ಮಗ ತೀರ್ಕೊಂತಂತಲ್ಲ? ಹೌದು, ತೀರ್ಕೊಂತ. ಹೋಗಿ ನೋಡಿ ಮಾತಾಡಿಸಿ ಬಂದೇನ? ಇಲ್ಲ. ನಿಯತ್ತಿಲ್ದಕ್ಕೆ ನೀನು ಹೋಗಿ ನೋಡಿ ಮಾತಾಡ್ಸಿ ಬರೋದಲ್ಲ. ಕಳ್ಳು ಬಳ್ಳಿ ಅನ್ನೋದೇ ಇಲ್ಲ ನಿಮಗೆ. ನಿಮ್ಮ ಅಣ್ಣನ ಹೆಂಡತಿ ಪುಣ್ಯ ಇರ್ಬೇಕು ಒಂಚೂರು ಪಾಪ. ಅದಕ್ಕೆ ಏನೋ ಒಂದು ದಾರ್ಯಾಗದ ನಿಮ್ಮಣ್ಣ. ಇನ್ನು ನೀನು ನಿನ್ನ ಗಂಡ ಮಾಡಿರೋ ಅನ್ಯಾಯಕ್ಕೆ ನಿನ್ನ ಮಕ್ಕಳು ನೋಡ್ತಿರ್ಬೇಕಾರೆ ನಿನ್ನ ದಿಕ್ಕಿಗೆ ಒಂದೊಂದು ಹೊಕ್ಕವು. ನಿನ್ನ ಬಾಳೆನೂ ಅತಂತ್ರ ಆಗಲಿಲ್ಲ. ನಾ ಬಾಂಡ್ ಪೇಪರ್ ಮೇಲೆ ಬರೆದು ಕೊಡ್ತೀನಿ, ನೋಡ್ತಿರ. ಅನ್ಯಾಯ ಮಾಡಿದ್ರೆ ಯಾವತ್ತು ಸುಖವಾಗಿರಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಬಿಡ. ಕರ್ಮ ಬಿಡುದಿಲ್ಲ. ಮಾಡ್ರಿ, ಏನೇನು ಮಾಡ್ತೀರಿ ಮಾಡ್ರಿ. ಮಾಡ್ತೀನಿ. ನನ್ನ ಕೈಲಿ ಇನ್ನೂ ಏನೇನಾಕತ್ತೆ ಅಷ್ಟು ಮಾಡ್ತೀನಿ. ನನ್ನ ಸಂಕಟ ಯಾರ ಮುಂದೆ ಹೇಳಿ? ನೀ ಬೇಕಾದಂದ್ಲಿ ಈಕೇನು ದ್ವೇಷ ಸಾಧಿಸ್ತಾಳಂತೇಳಿ ಸಾಧಿಸ್ಲಾರ್ದ ಬಿಡೋದಲ್ಲ ನಾನು. ನನ್ನ ಹೊಟ್ಟೆ ಸಂಕಟ ಯಾರ ಮುಂದೆ ಹೇಳಿ? ನನ್ನ ಮಗಳು ಹೋದ್ಲು ಮಣ್ಣಾಗಿ. ನಿಮಗೊಂದಿಟ್ಟು ನೋವು ಆಗತ್ತಲೇ ಇಷ್ಟು ಕಷ್ಟ ಆಗಕತ್ತಲ್ಲ ನಿಮಗೆ. ನನಗೆ ಎಷ್ಟು ಸಂಕಟ ಆಗಕ್ಕಿಲ್ಲ. ಕುರುಡು ಹುಡುಗಿಗೆ ಅನ್ಯಾಯ ಮಾಡಿಬಿಟ್ರಲ್ಲ ನೀವು. ನಾನು ಅನ್ಯಾಯ ಮಾಡೇನಿ ನನ್ನ ಮಗಳಿಗೆ. ಮಾಡಿಲ್ಲ ಅಂತ ಏನಿಲ್ಲ. ಆದ್ರೆ ನಾನೇ ಏನು ಶಿಕ್ಷೆ ಅನುಭವಿಸ್ತಾ ಇದ್ದೀನಲ್ಲ, ಇದೇ ನನ್ನ ಶಿಕ್ಷೆ. ನನ್ನ ಮಗಳು ಕಳ್ಕೊಂಡು ನೋವು ಅನುಭವಿಸ್ತಾ ಇದ್ದೀನಲ್ಲ, ಇದೇ ನಾ ಅನುಭವಿಸ್ತಾ ಇರೋ ಶಿಕ್ಷೆ. ನಿಮಗೆ ಆಗ್ಬೇಕಲ್ಲ ಅದಕ್ಕೆ ಮಾಡ್ತಾ ಇದ್ದೇನೆ. ಇದೇನ ಪ್ರೇಮವ್ವ, ನಿನ್ನ ಗಂಡನ ಚಪ್ಪಲಕ್ಕೂ ಬಂದಿಯಲ್ಲ?
ಚಪ್ಪಲ್ ಹರಿದಾವು ಹೊಸಾವ್ ತಂದು ಕೊಡು ಅಂತೇಳಿ ಕೇಳಿದ್ರ ಊರಾಗಲ ಮಾತಾಡ್ತಾನ. ಅಯ್ಯೋ ತಂದೆ 2 ವರ್ಷ ಆಗಿಲ್ಲ ಆಗ್ಲೇ ಹರ್ಕೊಂಡು ಅದೇನು ಬಾಯಾಗ ಹಾಕಿ ಜಗ್ತಿಯನ ಅವನ್ನ ಅಂತ ಕೇಳ್ತಾನೆ. ಏನು ಹೇಳ್ತಿ ಇದಕ್ಕೆ? ನಾವೇನು ನಾಯಿ ಹಂಗಾರೆ ಬಾಯಾಗ ಹಾಕಿ ಹಲ್ಲಾಗ ಹಾಕಿ ಜಗ್ಗಾಕ ಅವನ್ನ ತಗ. ಅದಕ್ಕೆ ತಲೆ ಕೆಡ್ತು ನನಗೂ ಏನು ಹೇಳೋದು ಇವ್ರಿಗೆ ಅಂತೇಳಿ ತಲೆ ಕೆಟ್ಟು ನಾ ಏನು ಮಾಡಿದೆ ಅವ್ರ ಚಪ್ಪಲ್ ಹಾಕಿ ತೊಗೊಂಡು ಅಡ್ಯಾಡಕತ್ತೇನೆ ಈಗ. ತನಗ ಚಪ್ಪಲ್ ಇಲ್ದಂಗೆ ಆತಂದ್ರೆ ಕಾಲಾಗ ಜಕ್ಕಸ್ತಾನ ನನಗೆ ತರ್ತಾನ ಚಪ್ಪಲ್. ಮಗನ ತಾನೇ ಚಪ್ಪಲ್ ತಗೊಂಡ್ನಂದ್ರೆ ಅವಾಗ ಏನು ಮಾಡ್ತಿ? ಇವನ್ ಬಿಟ್ಟು ಏನಾರ ಹೊಸ ತಗೋಲಿ ಆಮ್ಯಾಗ ನಾ ಏನು ಮಾಡ್ತೀನಿ ಗೊತ್ತೇನ? ಅವನ್ನ ಹಾಕೊಂಡು ಅಡ್ಯಾಡ್ತೀನಿ ಅಷ್ಟೇ. ಆಗಿದ್ದಾಗಲಿ ಹಂಗೆ ತೊಗೊಂಡು ನನ್ನ ಕೈಯಾಗ ಉಳಿಯೋದು ಉಂಟನ್ನು ಶಾಂತಕ್ಕ ಹೇಳಂಗಾರ ನೋಡೋಣ. ಈಗ ರೊಕ್ಕಿಲ್ಲ ಅಂತ ನಾಟಕ ಮಾಡ್ತಾರೆ, ಅದಕ್ಕೆ ಸುಮ್ಮನೆ ಅದೇನಿ. ಏನಾರ ಹೊಸ ತೊಗೊಂಬಂದ್ರೆ ನಾ ಬಿಡ್ತೇನೆ. ಆಮೇಲೆ ಮನ್ಯಾಗ ನೆಮ್ಮದಿಯಿಂದ ಇದ್ದಾರೆ ಹಂಗ ಉಣ್ತಾರೆ ಹಂಗ ತಿಂತಾರೆ ಹಂಗ. ಏನು ಎಲ್ಲರೂ ಬಂದ್ಬಿಟ್ರಿ ನಮ್ಮ ಮನೆ ಕಡೆ? ಬರ್ರಿ ಒಳಗೆ ಬರ್ರಿ. ಸುಶೀಲಾ ಇರ್ಲಿ ಒಳಗೆ ಬರೋದು ಆಮ್ಯಾಗ. ಇಲ್ಲೇ ನಾವು ಬಂದಿದ್ದೆ ಆ ವಿಚಾರವಾಗಿ ಅಂತಂದ್ರೆ ಈಗ ಇತ್ತಿತ್ತ ಏನೋ ಒಟ್ಟು ಗೊತ್ತಿಲ್ಲ ಎಲ್ಲರಿಗೂ ಒಂಥರ ಕಿವಿಗೆ ರಾತ್ರಿ ಆಗತ್ಲೆ ಯಾರೋ ಹತ್ತಂಗೆ ಒಂಥರ ಏನೋ ತ್ರಾಸ ಆದಂಗೆ ಒಂಥರ ಹೆಂಗಂತಂದ್ರೆ ಯಾವುದೋ ಒಂದು ಆತ್ಮನ ಇರ್ಬೇಕಂತ ಅನಿಸ್ತಾ ಐತಿ. ಹೊರಗೆ ಬರಾಕ ಅಂಜಿಕ್ ಬಂದು ಹೆದರಿಕೆ ಬರಾಕತ್ಬಿಟ್ಟೈತಿ. ಆ ಥರ ಆಗ್ತೈತಿ ಏನಂತೇಳಿ ಗೊತ್ತಾಗೋಲ್ತು. ಅದಕ್ಕೆ ಒಂಚೂರು ಅದು ಏನು ನಿನಗೇನಾರ ಗೊತ್ತಾ ಅಂತ. ಏನ ನನಗೇನು ಉಂಡಿಗೆ 2 ಕೇಳ್ಕೊಂಡು ಕುಂತಿದ್ದ. ನನಗೆ ಹಂಗೆ ಅದು ಸೌಂಡ್ ನನಗೆ ಗೊತ್ತಿಲ್ಲಲ್ಲ. ನೀ ಎಲ್ಲರೂ ಕೇಳಿದ್ರೆ ನಾನು ಕೇಳಿದ್ರೆ ನಾ ಏನು ಮಾಡಲಿ? ಹಂಗಲ್ಲ, ಮೊನ್ನೆ ವೆಂಕಟೇಶ ಸತ್ನಲ್ಲ, ಅವನು ಏನಾರ ಇದಾಗಿ ಬಂದಾನ ಅಂತ. ಯಾಕಂದ್ರೆ ಇಷ್ಟು ದಿನ ಇಲ್ಲದ ಈಗಲ್ಲ ಚಾಲು ಆಗೈತಿ. ನೋಡವ ಅವ ಸತ್ತ ಏನು ಮಾಡ್ಬೇಕು ನಮ್ಮ ಕರ್ಮ. ಆದ್ರೆ ಅವ ದೇವಾಗಿ ಬಂದಿದ್ದು ಬಿಟ್ಟಿದ್ದು ನೀ ನಾನು ಕೇಳಿದ್ರೆ ನನಗೆ ಹೆಂಗೆ ಗೊತ್ತಾಕತಿ? ನೀ ಅವನ್ನ ಕೇಳ್ಬೇಕು. ನಮ್ಮನ್ನು ಕೇಳಿದ್ರೆ ಹೆಂಗೆ ಹೇಳದ ಶಾಂತಕ್ಕ? ನಾನು ವಿಚಿತ್ರ ಐತಿವ ನೀವು ಎಲ್ಲರೂ ದುಡ್ಡು ಕಟ್ಕೊಂಡು ಬಂದಿರೋದು ನೋಡಿದ್ರೆ. ದೇವರೇ ಒಂಥರ ನಾನೇ ಏನೋ ದೆವ್ವ ಆಗಕ್ಕೆ ಹೇಳೇನ ಅನ್ನೋ ಲೆಕ್ಕಕ್ಕೆ ಮಾತಾಡಕತ್ತೀರಿ. ಅಥವಾ ಅವನ ದೆವ್ವಕ್ಕನಂತೆ ನನಗೇನು ಹೇಳೇನ ಕೇಳೇನ ನನಗೇನು ಗೊತ್ತು? ಸುಶೀಲಾ ಹಿಂಗೆ ಕಡ್ಡಿ ಮುರಿದಂಗೆ ಮಾತಾಡಕ್ಕೆ ನಮಗೂ ಬರ್ತೈತಿ. ನಾವು ಕೇಳ್ತಾ ಇರೋದು ಹಂಗೇನಾರ ನಿನಗೆ ಗೊತ್ತಾಗೈತೆ ಅಥವಾ ಏನಾರು ನಿಮ್ಮ ಮನೆ ಕಡೆನೂ ಸೌಂಡ್ ಕೇಳೈತೆ? ಏನು ಎತ್ತ ಶಬ್ದ ಕೇಳಿ ಏನು ಹೊರಗೆ ಬಂದಿಯಾ ಅಥವಾ ಏನಾರ ಮಾತಿಗೆ ತಾಡೈತೆ ಅಂತ ಅಷ್ಟೇ. ಇಲ್ಲವಾ ಇಲ್ಲ ಅಂಥದ್ದೆಲ್ಲ ಏನೂ ಇಲ್ಲ. ಹೌದಾ? ಅಂಥದ್ದೇನೂ ಇಲ್ಲ. ಏನು ನೋಡವ ಇಲ್ಲ ಅಂತಿ ಐತಿ ಅಂತ ನಮಗೆ ಅನ್ಸಕತ್ತೈತಿ. ಹೋಗ ಊರಾಗ ಯಾರ ಏನೋ ದೆವ್ವ ಆಗಿರ್ಬೇಕು. ಏನು ಸತ್ತಾನು ಊರಾಗ ಇವನ ಒಬ್ಬನ. ಈಗ ಎಷ್ಟು ಮಂದಿ ಸತ್ತಾರ? ಮೂಲಿ ಮನಿ ಈಕಿ ಲಕ್ಷ್ಮ ಸತ್ತಾಳ, ಈ ಅಂಕವ್ ಸತ್ತಾಳ, ಮತ್ತೆ ಯಾಕೆ ಅವ್ರ ಮನೇನ ಒಬ್ಬಕ್ಕೆ ಸತ್ತಾಳ ಆಗಿರ್ಬೇಕು. ಅವ್ರು ಯಾರು ಅವ್ರನ್ನ ಕೇಳೋಗ ನೀನು. ಅಕಸ್ಮಾತ್ ಇವನ ದೆವ್ವ ಆಗಿದ್ದ ಅಂತೇಳಿ ಇಟ್ಕೋ. ಬಂದು ನಮ್ಮ ಮನೆ ಬಕ್ಕಲಾಗ ಓದ್ರಾತಾನ, ನಿಮ್ಮ ಮನೆ ಬಕ್ಕಲಾಗೆಲ್ಲ ಯಾವ್ದಕ್ಕೆ ಓದ್ರಾಡ್ತಾನ? ಯವ್ವ ತಾಯಿ ನನ್ನ ಮನೆ ಬಕ್ಕಲಾಗ ಓದ್ರಾಡಣ ಯವ್ವ ತಾಯಿ. ಒಂಥರ ಅಂತೇಳಿ ಕೇಳಕ್ಕಾಗೋಲ್ತು. ಕೆಟ್ಟ ಹೆದರಿಕೆ ಬರ್ತೈತೆವ ಯವ್ವ. ಅತ್ತಂಗ ಇದು ಮಾಡ್ದಂಗ ಎಷ್ಟು ಎದಿ ದಸಕ್ಕಂತೈತಿ ಗೊತ್ತ? ನಿನ್ಗೇನು ಗೊತ್ತು? ಜೀವ ಬಾಯಿಗೆ ಬರ್ತೈತಿ. ಮೊದ್ಲ ನಮ್ಮ ಪೈಕೇನು ಹೊರಗೈತಿ. ಎದ್ದು ಒಂದಕ್ಕೆ ಬಂದ್ರೆ ಕದ ತೆಗೆದು ಹೊರಗೆ ಬರಕ್ಕೆ ಹೆದರಿಕೆ ಬರಾಕತ್ತೈತಿ. ನನ್ನ ಗಂಡಗೆ ಎಬ್ಸ್ಕೊಂಡು ಬರೋ ಬಾಳೆ ಆಗೈತೆ ನಮ್ದು ಗೊತ್ತನ? ಅವು ಎದ್ದು ಬರಕ್ಕೆ ರಾತ್ರಿ ಓದಿಟ್ಟು ಕುಡ್ದು ಬೇರೆ ಮಕ್ಕೊಂಡಿರ್ತಾವ. ಎಳ್ಳಾಕ ಅಂದ್ರೆ 10 ಸಲ ಎಬ್ಸಿದ್ರು ಹೇಳಂಗಿಲ್ಲ ಗೊತ್ತನ? ಪ್ರೇಮಕ್ಕ ನೀ ಸುಮ್ಮನೆ ಮಾತಾಡ್ಬೇಕಂತ ಮಾತಾಡ್ಬೇಡ. ನನಗಂತೂ ಕರೆನ ಗೊತ್ತಿಲ್ಲ ಇದು ಏನು ಎತ್ತ ಯಾರು ದೆವ್ವಾಗ್ಯಾರ ಯಾರು ಬಿಟ್ಟಾರ ನನಗೆ ಏನಂದ್ರೆ ಏನೂ ಗೊತ್ತಿಲ್ಲ. ಹೌದಾ? ನಿಮಗೆ ಯಾಕೆ ಹಂಗೆ ಅನ್ಸಕತ್ತೈತಿ? ಅಂದರೆ ಈ ಮದುವೆ ನಿಶ್ಚಯ ಆಗಿತ್ತು ನಿನ್ನ ಮಗಳ ಜೊತೆಗೆ. ಅವನದು ಪಾಪ ಆಕ್ಸಿಡೆಂಟ್ ಆಗಿ ತೀರ್ಕೊಂಡ್ಬಿಟ್ನಲ್ಲ, ಹಂಗಾಗಿ ಅದೇನಾರ ಆಶೆಗೆ ಬಂದಿಗಿಂದ ನಾನು ಅಂತ ನಮ್ಮ ತಲೆಯಾಗಷ್ಟೆ. ಏನಂತಿ ಇದ್ರೂ ಇರ್ಬೋದಲ್ಲ. ಅದ್ರ ಸಂಬಂಧ ಒಂಚೂರು ಜೀವ ಯಾಕೆ ಪುಕ್ಕು ಪುಕ್ಕು ಅಂತತ್ವ. ಏನು ಮಾಡ್ತಿ ಹೇಳ? ಅದ್ರ ಸಂಬಂಧ ಕೇಳಿದೆ. ಮತ್ತೆ ಏನಾರ ನಿನ್ಗೆ ಅನುಭವಕ್ಕೆ ಏನಾರ ಬಂದತ್ತಾ ಅಂತ. ಅಯ್ಯೋ ತಾಯಿ ಬಿಡ್ತನ್ನೇ ಮಾರೈತಿ. ಆಮ್ಯಾಗ ನೀ ಹಿಂಗೆ ಅಂದಿದ್ದು ಇಲ್ಲೇ ಎಲ್ಲ ಗಾಳ ಗಡ್ಡಾಡ್ತಿದ್ನ ಏನೋ ಯಾರಿಗೆ ಗೊತ್ತು ಕೇಳಿಸ್ಕೊಂಡು ಹಿಂದಾಗಡೆ ಕರೆನ ದೆವ್ವಾಗಿ ಬಂದ್ರೆ ನಾ ಏನು ಮಾಡ್ಲೇವ? ನನ್ನ ಮಗಳು ಲಗ್ನ ಆಗ್ಬೇಕು ಬೇರೆದರ ಜೋಡಿ ಚಂದಾಗಿ. ಏನು ಹೌದು ಅನ್ನಂಗೆ ಯಾಕೆ ಬೇಕು? ಇಲ್ಲವಾ ಈ ದೆವ್ವ ಪವ್ವ ಯಾವುದಾಗಿ ಬಂದಿಲ್ಲ. ಸುಳ್ಳ ಊರಾಗ ಸುದ್ದಿ ಇಂಥವೆಲ್ಲ ಹಬ್ಬಿಸ್ಬೇಡ್ರಿ. ಬದುಕಿ ಬಾಳಕ್ಕೆ ಏನು ಆರಾಮ ಇರ್ಬೇಕಂತ ಇರ್ಬೇಕಾದ ನನ್ನ ಮಗಳದು. ಮತ್ತು ನೀವು ಇಂಥವೆಲ್ಲ ಊರಾಗ ಸುದ್ದಿ ಹಬ್ಬಿಸ್ಬೇಡ್ರಿ. ನಿಮ್ಮ ಕೈಕಾಲಾರ ಬೀಳೇನು? ಮತ್ತು ಈಗ ಹೇಳಾಕತ್ತೇನೆ ನಾನು. ಏನಾರ ಯಾರಾರ ನಾಳ್ಯಾರ ನಿನ್ನ ಮಗಳಿಗೇನೋ ಹಿಂಗಂತಲ್ಲ ಅಂದ್ಬಿಟ್ರೆ ನಿಮ್ಮ ಎಲ್ಲರ ಮ್ಯಾಗೂ ಕಂಪ್ಲೀಟ್ ಕೊಡ್ತೇನೆ. ಮತ್ತು ನಾ ಹಂಗೆ ಮಾತ್ರ ಬಿಡೋಕ್ಕೆಲ್ಲ. ಮತ್ತು ನಾನು ಹೊಟ್ಟೆ ಬೆಂಕಿ ತುರಿತೈತಿ. ಹೆಂಗೆ ಹೇಳ್ರಿ ಹೆಂಗೆ ನಾ ಸುಮ್ಮನೆ ಇರಕತ್ತ ಹೇಳ್ರಿ ಹಂಗಾರೆ ನೀವೇ ನೋಡೋಣ. ಅಯ್ಯೋ ಅಯ್ಯೋ ಏನು ಖಾಲಿ ಡಬ್ಬೆ ಕಲ್ಲಾಡ್ಸ್ತಂಗೆ ಮಾಡ್ತೀಯ ನೀನು? ಕೇಳಾಕತ್ತೈತಿ ಇನ್ನು ನಾವೇನಾರ ಅಂದಬಿಟ್ವೇನು? ಇಲ್ಲ ಇದು ನಿನ್ನ ಹಳೆಯಂದ ಕೆಲಸ ಅಂತೇಳಿ ಇನ್ನೂ ವಿಚಾರಿಸಕತ್ತೈತಿವ. ನೀ ಏನಮ್ಮ ನಿಮ್ಮ ಮೇಲೆ ಬರ್ತಿ? ಆತು ಬಿಡು, ನಿನ್ಗೆ ಇದಕ್ಕೆ ಸಂಬಂಧ ಇಲ್ಲಲ್ಲ, ಬಿಟ್ಬಿಡು ಹೋಲತ್ತ. ನಿನ್ನಂತರೂ ನಾನು ಯಾಕೆ ಕೆಟ್ಟ ಹೆದ್ರೇನಿ ಅಂದ್ರೆ ಜಗ್ಗ ಹೆದ್ರಿಗೆ ಬಂದತ್ತವ ನಿನ್ನಂತರೂ ಅತ್ತಾಗ. ಈ ಸಲ ಏನನ್ನ ವಿಚಾರಣೆ ಮಾಡ್ಬೇಕಾತ. ಇಲ್ಲಡ ನಿನ್ನ ಮನೆಯಿಂದ ನನ್ನ ಮನೆಗೆ ಒಂದು ಫೋನ್ ಹಚ್ಚು. ಯಾರ ಮನೆಗೆ ಕೇಳ್ತತ್ತಲ್ಲ ಶಬ್ದ ಒಂದೊಂದು ಫೋನ್ ಹಚ್ಚೇ ಬಿಡ್ರಿ ಅಂತ ನಾನು. ಇಲ್ಲಾಂದ್ರೆ ಈ ಫೋನ್ಯಾಗ ಅದು ಎಂಥವ ಬಂದವಲ್ಲ ಹಿಂಗೆ ಏನೋ ರೆಕಾರ್ಡ್ ಮಾಡ್ಕೋತಾರಂತಲ್ಲ, ಅದನ್ನು ಒತ್ತಿ ಅದು ಏನು ಶಬ್ದ ಅದಕ್ಕೆ ಒಂದು ಸಲ ರಿಕಾರ್ಡ್ ಮಾಡ್ಕೊಂಡೇ ಬಿಡ್ರಿ ಅಂತ ನಾನು. ಹ್ಞೂ ಶಾಂತಕ್ಕ ನೀ ಹೇಳೋದು ಬರಬರಿನೇ, ಹಂಗೆ ಮಾಡ್ಬೇಕಾತಿನ್ನ. ಮೊದ್ಲ ಕೆಲಸ ಮಾಡ್ರಿ. ಸರಿ ಸುಶೀಲವ ನಾವು ಬರ್ತೇವೆ ತಗೋ.
ನನಗೆ ಯಾಕೆ ಈ ಹಡಿಬಿಟ್ಟಿ ಮ್ಯಾಗ ಅನುಮಾನ ಶಾಂತಕ. ಅಯ್ಯೋ ದೇವ್ರೆ, ನಾನು ಅದೇ ಅನ್ಕೊಳತ್ತಿದ್ದೆ. ರಾತ್ರಿ ಎಲ್ಲ ನನಗೂ ಕೇಳ್ತತ್ತಲ್ಲ, ಹಾವು ಅಂತ ಅಳುದು. ಕರೆನ ದೆವ್ವಾಗಿ ಏನಾರ ಬಂದಾನ. ಮೊದಲು ಯಾವ್ದಾರ ಒಂದು ಗುಡಿ ಕಡೆ ಹೋಗಿ ಒಂದು ನಿಂಬೆಹಣ್ಣು ಗಿಂಬೆಹಣ್ಣು ಹನುಮಪ್ಪನ ಗುಡಿಗೆ ಹೋಗಿ ನಿಂಬೆಹಣ್ಣು ಗಿಂಬೆಹಣ್ಣು ಮಂತ್ರಿಸ್ಕೊಂಡು ತೊಗೊಂಬರ್ಬೇಕಪ್ಪ. ಯಾಕಂದ್ರೆ ಯಾಕೆ ಬೇಕು, ನನ್ನ ಮಗಳಿಗೆ ಏನಾರ ಬಂದು ಗಂಟು ಬಿದ್ದರೆ ಏನು ಮಾಡ್ಲಿವ? ಇಲ್ಲಂತ ಯಾಕಂದೆ ಅಂದ್ರೆ ಇಷ್ಟೆಲ್ಲ ಗೊತ್ತಿದ್ರೂ ಗೊತ್ತಿಲ್ಲ ಅಂದೆ. ಮತ್ತು ಆಮೇಲೆ ಊರಾಗ ಆ ಹುಡುಗಿಗೆ ದೆವ್ ಹಿಡ್ದತಿ ದೆವ್ವದ ಕಾಟ ಐತಿ ಅಂತೇಳಿ ಊರು ತುಂಬ ಸುದ್ದಿ ಆದ್ರೆ ನನ್ನ ಮಗಳನ್ನ ಯಾರು ಲಗ್ನ ಹಾಕಾರ? ಅದಕ್ಕೆ ನಾನು ಎಲ್ಲಿ ಬಾಯಿ ಬಿಡಬಾರ್ದವ ಇದನ್ನ ವಿಚಾರ. ಆದಷ್ಟು ದೌಡ್ ನನ್ನ ಮಗಳಿಗೆ ಒಂದು ಒಳ್ಳೆ ವರ ನೋಡಿ ಮದುವೆ ಮಾಡಿ ಕೈ ತಗೋಬೇಕು. ಹಾಳಾದವ ಸತ್ತ, ಏನು ದೆವ್ವಾಗೆ ಬಂದ ಏನು. ಮೊದಲು ನನ್ನ ಮಗಳು ಒಂದಿಟ್ಟು ಪ್ರೀತಿ ಮಾಡ್ತಿದ್ರು, ಏನು ಆಸೆ ಇಟ್ಕೊಂಡಿದ್ನ ಏನೋ ಪುಣ್ಯಾತ್ಮ. ಆಸೆಕ ಬಂದಿರ್ಬೇಕವ, ಹಂಗೆ ಅನ್ನಿಸ್ತೈತಿ ಯಾಕ. ಏ ಅಣ್ಣ ನೀನ ಓನ್ಬೇಕು ನಿಂಗೆ. ಇಷ್ಟೊತ್ತ ತಿನ್ನ ಮಕ್ಕವಲ್ಲಲ್ಲ. ನಿಂಗೆ 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 ಮಕ್ಕಳಕ್ಕೆ ಇಷ್ಟ ಇಲ್ಲ. ನಿಂಗೆ ತಮ್ಮ ಬೇಕಾ ತೆಗಿಬೇಕಾ ಹೇಳು? ತಮ್ಮ ಬೇಕಾ ತಂಗಿಬೇಕಾ? ಮತ್ತು ನೀವು ಮಕ್ಕೋಬೇಕು. ಹಿಂಗೆ ಎಚ್ಚರಿದ್ರಾಗಲ್ಲ ಕೆಲಸ. ವಾ ನಗ್ತಾನ ನೋಡಿ, ಎಲ್ಲ ಅರ್ಥ ಆಕತ್ತಾನ ನಿಂಗೆ. ಏ ಖುಷಿನಂತೇಳಿ ಏನ್ ಮಾತಾಡ್ತಿರ್ರಿ, ಬಾಯಿ ಮುಚ್ಚ್ರಿ. ಮರಯ್ಯ ಮಕ್ಕೂರಪ್ಪ, ಮಕ್ಕೂರು ನೀನು ನನ್ನ ಬಂಗಾರ. ನೀನು ನಿದ್ದೆ ಮಾಡ್ಬೇಕು, ಅವ್ವ ಅಪ್ಪಗ ನಿದ್ದೆ ಮಾಡಕ್ ಬಿಡ್ಬೇಕು. ಏನದ ಏನ ಓನ ನಿನ್ನ ಮಕ್ಕರ ನೀನ ರೀ ಏನ ಕೂಗ್ತ್ರಿ, ರೀ ಏನ ಕೂಗ್ತ್ರಿ? ರೀ ಇದು ಯಾವ್ದ ಗಂಡ ದೇವ ರೀ? ಹೌದಲ್ಲ ಮರೆಯ, ಯಾರಿರ್ಬೇಕು? ಯಾರದು? ಏ ಯಾರದ? ನಿಮ್ಮ ಹೆಣ ಎತ್ಲೆ, ಯಾರ್ ನೀವು? ಯಾರದು ಚೀರದ ಮನುಷ್ಯರ ಏನ್ ದೇವ್ನ? ನಿಮ್ಮ ದುರ್ಗಾ ಹಾಯಕ ನೀವು ಯಾರ? ಏನ ಸತ್ ದೇವಾಗಿ ನಮಗೆ ನೀವು ಯಾರ ಅಂತೇಳಿ ಗೊತ್ತಿಲ್ಲ. ಇಲ್ಲಿಗೆ ಯಾಕೆ ಬಂದಿರಿ ಬಾಯ್ ಮಾಡಕ? ಹಾಳಾಗುಂಡಿ ಬಿದ್ಕೊಂಡು ಹೋಗಾಕತ್ತಾಗ. ಯೋ ದೇವ್ರೆ, ನಿಮ್ಮ ಬೆಂಕಿ ಹತ್ತಾಕತ್ತಾಗ ಯಾರು ನೀವು? ಇಲ್ಲಡ ನಮ್ಮ ಮನೆ ಬಕ್ಕಲ ನೀನ್ ಚೀರಾಡಕತ್ರ ನಾಳೆ ಬಿಡದ್ ಬಿಟ್ಟು ಹನುಮಪ್ಪಂದು ಬಂಡಾರ ತಂದು ಎಲ್ಲ ಮನೆ ಬಕ್ಕಲಾಗೆಲ್ಲ ಹಾಕ್ತೀನಿ, ಸುಟ್ಟು ಬೂದಿ ಆಗೋಕಿರಿ ಅಷ್ಟೇ. ಯಾರು ನೀವು? ಯಾರು ಯಾರು ಏನು ಹೇಳವಲ್ರಲ್ರಿ? ಏ ಶಾಂತಕ್ಕ, ಆ ಮೊಬೈಲ್ದಾಗ ಅದೆಂತದ ರೆಕಾರ್ಡ್ ಬರ್ತೈತಲ್ಲ ಅದನ್ನ ಮಾಡ್ಕೊ, ಯಾರು ಚೀರ್ತಾರಂತ ಗೊತ್ತಾಕತಿ ಅಂದಿದ್ಲು. ರೆಕಾರ್ಡ್ ಮಾಡ್ಕೊರಿ. ಓ ನಿನ್ ಕಡೆನ ಐತ್ ನೋಡ್, ಮಾಡ್ಕೋ. ಹಾ, ಯಾರದೆ ದಮ್ಮಿದ್ರಿ? ಈಗ ಚೀರಾಡಿ ನೋಡೋಣ. ಯಾರು? ಇದೇನ್ಲೇ ವಿ ಆರ್ ಎಲ್ ಬಸ್ ಹಾರ್ನ ಹೊಡ್ದಂಗಾತು. ಹೌದ್ರಿ, ಬಸ್ಸಿನ ಹಾರ್ನ ಇದ್ದಂಗ ಐತಲ್ಲ. ಅಯ್ಯೋ ದೇವ್ರೆ, ನನಗಂತ್ರ ಕೆಟ್ಟ ಎದ್ರಕ್ ಬರಕತ್ತಪ್ಪ. ಒಳಗ್ ಬಂತ್ಲೆ ಗಿರ್ಜಿ ಅದು. ಬರಕ್ ಸಾಧ್ಯನೇ ಇಲ್ಲ. ಬಾಗ್ಲಕ್ಕ ಹನುಮಪ್ಪನ ಫೋಟೋ ಹಾಕೇನಿ. ಹಂಗಾರ ಸರಿ. ರೀ ಊರಾಗ ಪಂಚಾಯತಿ ಕೂಡಿಸಿ ನಾಳೆ ಬಿಡೋದು ಬಿಟ್ಟಿದ್ದನ್ ರೆಕಾರ್ಡಿಂಗ್ ಎಲ್ಲರಿಗೆ ತೋರಿಸಿ ಇದು ಏನು ಎತ್ತ ಅಂತ ಬಗೆಹರಿಸ್ಬೇಕ್ರಿ. ಯಾರು ಮನುಷ್ಯರು ಮಾಡಕತ್ತಾರೋ ಏನು, ಯಾರು ಮಾಡಕತ್ತ ದೇವ್ಗೆ ಮಾಡಕತ್ತೈತೆ ಗೊತ್ತಾಗ್ಬೇಕು. ಊರಿಗೆ ಒಂದು ಕೌಕಟ್ಟಾಗಬೇಕು. ಯಾರನ್ನಾರ ಕರೆಸ್ಬೇಕಾರೆ ಅಷ್ಟರು ಸೇರಿ ರೊಕ್ಕ ಹಾಕಿ ಪೂಜೆ ಮಾಡಿಸಿದ್ರು ಅಡ್ಡಿ ಇಲ್ಲ.